lastly we are moving to biopiracy. Okay, yes, again ನಿಮಗೆ ಪೈರಸಿ ಅಂದ್ರೆ ಗೊತ್ತಿದೆ. ಪೈರಸಿ ಅಂದ್ರೆ ಡೂಪ್ಲಿಕೇಟ್ ಮಾಡೋದು. ಓಕೆ, ಎಸ್, ಅಥವಾ ಅದನ್ನೇ ಕಾಪಿ ಮಾಡೋದು. ಅದಕ್ಕೆ ನಾವೇನಂತ ಹೇಳ್ತೀವಿ, ಪೈರಸಿ ಅಂತ ಕರಿತೀವಿ. ಓಕೆ, ನೀವು ಈ ಫಿಲ್ಮ್ ಸಿಡಿಗಳನ್ನ ಡಿವಿಡಿಗಳನ್ನ ಎಲ್ಲ ಏನಪ್ಪಾ ಅಂದ್ರೆ ಪೈರಸಿ ಮಾಡಿದ್ದಾರೆ ಅಂತ ನೀವು ವರ್ಡ್ ಕೇಳಿರ್ತೀರ. ಅದೇ ತರ ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಗೆ ಮಾಡಿದ್ರೆ ಅದನ್ನೇ ನಾವೇನಂತೀವಿ, ಬಯೋ ಪೈರಸಿ ಅಂತ ಕರಿತೀವಿ. ಓಕೆ, ಎಸ್, ಇದನ್ನ ಎಕ್ಸಾಮ್ ನಲ್ಲಿ 1 ಮಾರ್ಕ್ಸ್ ಕೇಳಿದ್ದಾರೆ, 2 ಮಾರ್ಕ್ಸ್ ಕೇಳಿದ್ದಾರೆ, 3 ಮಾರ್ಕ್ಸ್ಗೂ ಕೇಳಿದ್ದಾರೆ. 5 ಮಾರ್ಕ್ ಕ್ವಶನ್ ಏನಲ್ಲ, ಬಟ್ ಹೇಳಿದ್ರೆ ಒಂದೊಂದ್ಸಲ ಓಕೆ ಎಸ್ ಇದನ್ನೇ ಟಾರ್ಗೆಟ್ ಮಾಡಿ ಕೇಳಿದ್ರು ಕೇಳಬಹುದು. ಓಕೆ, ಇಲ್ಲಿ ಬಯೋಪೈರಸಿ ವಿತ್ ರಿಲೇಟೆಡ್ ಟು ಬಾಸ್ಮತಿ ರೈಸ್. ಓಕೆ, ಎಸ್, ಅದನ್ನ ನಾವು ಸ್ವಲ್ಪ ಏನಪ್ಪಾ ಅಂತಂದ್ರೆ ಎಸ್ ನೆನ್ಪಿಟ್ಕೊಂಡು ನಾವು ಸ್ವಲ್ಪ ಬರೀಬೇಕಿಲ್ಲಿ. ಓಕೆ, ಫಸ್ಟ್ ವಾಟ್ ಈಸ್ ಬಯೋಪೈರಸಿ? ಬಯೋಪೈರಸಿ ಅಂದ್ರೆ ಏನು? ಓಕೆ, ಬಹಳ ಸಿಂಪಲ್ ಇಸ್ biopiracy is the term used to refer biopiracy is the term used to refer okay is biopiracy is the term used to refer to the use or exploit or exploit. Okay, yes, biopiracy is the term used to refer use or exploit of patent of biological resources. Patent of biological resources. Okay, is the term used to refer the use or exploit patent of biological resources by multinational companies or any other organizations, multinational companies and other organizations okay, yes, other organizations without proper authorization. Okay, authorization from concerned people or concerned country. Okay, authorization from the countries okay, is from the countries and the people concerned without compensatory payment. Without compensatory payment. ಓಕೆ, ಎಸ್, ಇದನ್ನೇ ನಾವೇನಪ್ಪ ಅಂತಂದ್ರೆ ಬಯೋಪೈರಸಿ ಅಂತ ಕರಿತೀವಿ. ಬಯೋಪೈರಸಿ is the term used to refer use or exploit patent of biological resources. ಓಕೆ, ನಾನು ಆಗ್ಲೇ ಹೇಳಿದ ಪೈರಸಿ. ಓಕೆ, ಪೈರಸಿ ಅಂದ್ರೆ ಡೂಪ್ಲಿಕೇಟ್ ಮಾಡೋದು. ಓಕೆ, ಬಹಳಷ್ಟು ಕಡೆ ನಾವು ಬರ್ತೀವಿ ಯೂಸ್ ಇವತ್ತು ಯಾವ್ದು ಪ್ರಾಡಕ್ಟ್ಸ್ ಒಳಗೆ. ಸೇ ಫಾರ್ ಎಕ್ಸಾಂಪಲ್ ನೀವು ಬಟರ್ ಬೆಣ್ಣೆನ ಅದಕ್ಕೆ ಯಾವುದೋ ಹಿಟ್ಟು ಏನೋ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ, ಪೈರಸಿ. ನಾನು ಆಗ್ಲೇ ಹೇಳಿದ ಬಹಳಷ್ಟು ಈ ಫಿಲ್ಮ್ಗಳು ಒರಿಜಿನಲ್ ಸಿಡಿ ಏನೋ ಫಿಲ್ಮ್ಗಳನ್ನ ಡೂಪ್ಲಿಕೇಟ್ ಸಿಡಿ ಮಾಡೋದು ಪೈರಸಿ. ಓಕೆ, ಈ ತರ ಬಹಳಷ್ಟು ಪ್ರಾಡಕ್ಟ್ಸ್ ಅನ್ನ ನೀವು ಬಹಳಷ್ಟು ಬಿಸ್ಕೆಟ್ ಕಂಪ್ನಿ ನೋಡಿರ್ಬೋದು, ಈವನ್
ನೀವು ಫೋನ್ ಕಂಪ್ನಿ ಒಳಗೆಲ್ಲ ಕೇಳಿರ್ತೀರಿ, ಅದಕ್ಕೆ ಪೈರಸಿ ಅಂತ ಕರಿತೀವಿ, ಡೂಪ್ಲಿಕೇಟ್. ಓಕೆ, ಅಂದ್ರೆ ಅದು ಕನ್ಸರ್ನ್ ಇನ್ವೆಂಟರ್ಗೆ ಅದ್ರ ಪೇಮೆಂಟ್ ಕೊಡದಂಗೆನೆ ಅದನ್ನ ಕಾಪಿ ಮಾಡ್ಕೊಳ್ಳೋದು. ಇಲ್ಲೂ ಅದೇ ತರ ಏನಪ್ಪಾ ಅಂದ್ರೆ ಬಯೋಪೈರಸಿ ಇಸ್ ದ ಟರ್ಮ್ ಯೂಸ್ ಟು ರೆಫರ್ ದ ಯೂಸ್ ಆರ್ ಎಕ್ಸ್ಪ್ಲಾಯ್ಟ್ patent of biological resources by multinational company and other organizations without proper authorization from the country and or the people concerned without compensatory payment. Okay, yes, ಇದನ್ನೇ ನಾವೇನಪ್ಪಾ ಅಂತಂದ್ರೆ ಎಸ್ ಬಯೋಪೈರಸಿ ಅಂತ ಕರಿತೀವಿ. ಓಕೆ, ಇದನ್ನೇ ಇನ್ನೊಂದ್ ಕಡೆ ನಾವೇನಂತ ಹೇಳ್ಬೋದು ಅಂದ್ರೆ ಬಯೋ ಥೆಫ್ಟ್ ಅಂತ ಕರಿಬಹುದು. ಬಯೋ ಥೆಫ್ಟ್. ಓಕೆ, ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅಥವಾ ಇದ್ರ ಬಗ್ಗೆ ಕಳವು ಮಾಡೋದು ಬಯೋ ಥೆಫ್ಟ್ ಅಂತ ಕರಿತೀವಿ. THEFT ಬಯೋ ಥೆಫ್ಟ್. ಓಕೆ, ಎಸ್ ಇಲ್ಲಿ ಎಕ್ಸಾಂಪಲ್ ಯಾವುದು? ಓಕೆ, ಎಸ್ ಇಟ್ ಇಸ್ ಟು ಬಿ ರಿಲೇಟೆಡ್. ಒನ್ ಎಕ್ಸಾಂಪಲ್, ಬಾಸ್ಮತಿ ರೈಸ್. ಓಕೆ, ಎಸ್ ಬಾಸ್ಮತಿ ರೈಸ್ ನೀವೆಲ್ಲ ಕೇಳಿರ್ತೀರಾ. ಬಾಸ್ಮತಿ ರೈಟ್ ಈಸ್ ವೆರಿ ಪಾಪ್ಯುಲರ್ ಫಾರ್ ಇಟ್ಸ್ ಡಿಸ್ಟಿಂಕ್ಟ್ aroma and flavor. Basmati rice is distinct from other rice due to its aroma and flavor. Okay, yes, flavor. Basmati is a distinct rice from the other rice. Okay, is unique aroma and flavor. ನಿಮ್ಗೆ ಇನ್ನೊಂದು ಕಡೆ ಹೇಳ್ಬೇಕಪ್ಪ ಅಂದ್ರೆ ರೈಸ್ ವರೈಟಿ ಅಂತ ಬಂದಾಗ ಇಂಡಿಯಾ ಇಸ್ ದ ಒನ್ ರಿಚೆಸ್ಟ್ ಕಂಟ್ರಿ. ಓಕೆ, ದರ್ ಇಸ್ ಅಬೌಟ್ 20,000 varieties of rice they grown in India. ನಾನು ಬಾಸ್ಮತಿ ಬಗ್ಗೆ ಹೇಳ್ತಾ ಇಲ್ಲ, ರೈಸ್ ವರೈಟಿ ಬಗ್ಗೆ ಬಂದ್ರಿ ಅಂತಂದ್ರೆ ಇಂಡಿಯಾ ಇಸ್ ಒನ್ ರಿಚೆಸ್ಟ್ ಕಂಟ್ರಿ. ಇವನ್ ನೀವು ಇದಷ್ಟೇ ಅಲ್ಲ, ನಾನು ಹೇಳ್ತಾ ಇರೋದು ಬಯೋಡೈವರ್ಸಿಟಿ. ಸಮ್ ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು ಇಲ್ಲಿ ಟೆಕ್ನಾಲಜಿ ಒಳಗೆ, ಬಟ್ ದೇ ಆರ್ ನಾಟ್ ರಿಚ್ ಇನ್ ಬಯೋಡೈವರ್ಸಿಟಿ. ಬಟ್ ಕಂಟ್ರಿ ಲೈಕ್ ಇಂಡಿಯಾ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಹಿಂದಿರ್ಬೋದು, ಇಲ್ಲ ಅಂತಿಲ್ಲ, ಬಟ್ ವಿ ಆರ್ ವೆರಿ ರಿಚ್ ಇನ್ ಬಯೋಡೈವರ್ಸಿಟಿ. ಅಂದ್ರೆ ಡಿಫ್ರೆಂಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಹಳಷ್ಟು ಡೈವರ್ಸಿಟಿ ಇದೆ ಅಂತ ಹೇಳ್ಬೋದು. ಓಕೆ, ಅದರದ್ದು ರಿಲೇಟೆಡ್ ನೀವು ರೈಸ್ ಅಂತ ತಗೊಂಡಾಗ ಓಕೆ, ವಿ ಆರ್ ಹ್ಯಾವಿಂಗ್ 20,000 ಡಾಕ್ಯುಮೆಂಟೆಡ್ ರೈಸ್ ವೆರೈಟೀಸ್ ಫೌಂಡ್ ಇನ್ ಇಂಡಿಯಾ. ಓಕೆ, ಅದರೊಳಗೆ ನಾವು ಯಾವ್ದು ಹೇಳ್ತೀವಿ? ಒಂದು ರೈಸ್ ಬಾಸ್ಮತಿ ರೈಸ್ ಹೇಳ್ತೀವಿ. ಓಕೆ, ಇದು 27 ಡಾಕ್ಯುಮೆಂಟೆಡ್ ವೆರೈಟೀಸ್ ಆಫ್ ಬಾಸ್ಮತಿ ಆರ್ ಗ್ರೋನ್ ಇನ್ ಇಂಡಿಯಾ. ಓಕೆ, ಎಸ್ 27 ಬಾಸ್ಮತಿ ರೈಸ್ varieties are grown in India. ಬಟ್ ಏನಾಯ್ತು ಅಂದ್ರೆ US ಕಂಪನಿಯವರು ಪೇಟೆಂಟ್ ರೈಟ್ಸ್ ಮೇಲೆ, ಓಕೆ, ಅಮೆರಿಕನ್ ಕಂಪನಿಯವರು ಪೇಟೆಂಟ್ಸ್ ರೈಟ್ ಮೇಲೆ ಇದ್ರ ಮೇಲೆ ಏನ್ ಮಾಡ್ತಾರೆ, ಅವರು ಹೋಗ್ತಾರೆ. A new variety of basmati was claimed by American company through patent right. Okay, this new variety actually developed by Indian farmers by crossing Indian basmati rice with semi-dwarf varieties. Okay, yes, andre ಇಲ್ಲಿ basmati is a distinct rice from other rice due to its aroma and flavor. 27 basmati varieties are grown in India. Okay, is documented grown in India, but multinational companies okay, is companies claiming patent. Okay, is multinational companies claiming patent for it, claiming patent for it. Okay, yes, ಅದರೊಳಗೆ ಒಂದು ಯಾವುದು ಅಂದ್ರೆ ಅಮೆರಿಕನ್ ಕಂಪನಿ. Okay, yes, but in 1997 an American company got a patent right
of basmati rice through US patent and trademark. But in 1997, an American company got patent rights on basmati rice through the US patent and trademark. Through US patent and trademark. Okay, yes. ಅಂದ್ರೆ ಇಷ್ಟೇ 1997 ಒಳಗೆ ಅಮೆರಿಕನ್ ಕಂಪನಿ ಈ ಬಾಸ್ಮತಿ ರೈಸ್ ಮೇಲೆ ಪೇಟೆಂಟ್ ರೈಟ್ ಅನ್ನ ಕ್ಲೇಮ್ ಮಾಡ್ಕೊಳ್ತಾರೆ. ಓಕೆ, ಎಸ್. This new variety was actually developed by Indian farmers. Okay, yes, ಅಲ್ಲಿಗೆ ಬರೋಣ ಲಾಸ್ಟ್.